ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮೆಂತ್ಯ ಸೊಪ್ಪಿಂದ ಮಾಡೋಂಥ ಒಂದು ಕರಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಮೇಥಿ ಮಟರು. ಅಂದರೆ ಇದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮಾಡೋದು ತುಂಬ ಈಸಿ ಮತ್ತು ಹೆಲ್ತ್ ವೈಸೂ ತುಂಬ ಒಳ್ಳೆಯದು ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಅಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ, ಹಾಗಿಲ್ವೇ ಇಲ್ಲ, ತುಂಬಾ ಟೇಸ್ಟಾಗಿರುತ್ತೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಂದು 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ. ಸೊ 2 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 1.5 ಕಪ್ಪಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ. ಈಗ ಬಟಾಣಿ ಸೀಸನು, ಸೊ ಬಟಾಣಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಇದು ಮಾಡೋಕ್ಕೆ ಕಷ್ಟ ಆಗಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದರೆ ಫ್ರೋಝನ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ. ಸೊ ಅದನ್ನು ಒಂದು ರಫಾಗಿ ಚಾಪ್ ಮಾಡ್ಕೊತೀನಿ, ಅಂದರೆ ಸ್ಲೈಸ್ ಮಾಡ್ಕೊತಿದ್ದೀನಿ. ಮತ್ತು ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕದು, ಅದನ್ನು ಕೂಡ ಸ್ವಲ್ಪ ಚಾಪ್ ಮಾಡ್ಕೊಂಡೀಗ ನೆಕ್ಸ್ಟು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಆ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಆ ಎಣ್ಣೆಗೆ ಕಾದ ಮೇಲೆ ಇದಕ್ಕೆ ಚಾಪ್ ಮಾಡಿರೋ ಈರುಳ್ಳಿನ ಹಾಕ್ಕೊತೀನಿ. ಸೊ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ನಾನಿಲ್ಲಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಈ ಗ್ರೇವಿ ನಿಮಗೆ ತುಂಬ ಶಾರ್ಟ್ ಟೈಮಲ್ಲಿ ತುಂಬ ಡೆಲೀಷಿಯಸ್ ಆಗುತ್ತೆ. ಮತ್ತು ಬೇರೆ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಏನಿರಲ್ಲ, ನಿಮ್ಗೆ ಹಸಿ ಬಟಾಣಿ ಒಂದಿದ್ರೆ ಸಾಕು. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಇದ್ರ ಜೊತೆಗೆ ನಾನು ಗೋಡಂಬಿ ಒಂದು 7ರಿಂದ 8 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು 2 ನಿಮಿಷ ಮತ್ತೆ ಫ್ರೈ ಮಾಡ್ಕೊತೀನಿ. ನೀವು ಬೇಕಂದರೆ ಇದ್ರ ಜೊತೆ ಹಸಿ ಶುಂಠಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಇವತ್ತು ಇದನ್ನು ಹಸಿ ಶುಂಠಿ ಆ್ಯಡ್ ಮಾಡಿಲ್ಲ, ಜಸ್ಟ್ ಬೆಳ್ಳುಳ್ಳಿ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೋಡಿ, ಈರುಳ್ಳಿ ಇನ್ನೂ ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಯಿತು. ಈಗ ಇದ್ರ ಜೊತೆ ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಸೊ ಅದು ಕೂಡ ಮೀಡಿಯಮ್ ಸೈಜು, ಅದನ್ನು ಕೂಡ ಚಾಪ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ, ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೋಬೋದು. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡೋಣ, ಅಂದರೆ ಟೊಮೊಟೊಸು ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ ಒಂದು 3ರಿಂದ 4 ಕಪ್ಪಷ್ಟು ನೀರನ್ನ ಕುದಿಯೋಕ್ಕಿಡ್ತೀನಿ. ಸೊ ನೀರು ಕುದ್ದ ಮೇಲೆ ಇದಕ್ಕೆ ಬಟಾಣಿ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಸೊ ಇದು ನೀರು ಕುದಿಯೋಕ್ಕಿಟ್ಟಿದ್ದೀನಿ ಈಗ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಟೊಮೊಟೊ ಈರುಳ್ಳಿ ಎಲ್ಲ. ಈಗ ಫ್ರೈ ಆಗಿರೋದಕ್ಕೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ, ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಹಾಗಾಗಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಮತ್ತು 1 ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ. ಮತ್ತು 1 ಸ್ಪೂನಷ್ಟು ಜೀರಿಗೆ ಪೌಡರ್, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇದನ್ನೆಲ್ಲ 1-2 ಮಿನಿಟ್ಸ್ ನೀಟಾಗಿ, ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ, ಅಂದರೆ ತಳ ಹಿಡಿಬಾರ್ದು. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ನೋಡಿ, ಅರಿಶಿನ ಒಂದು ಮರ್ತಿದ್ದೆ, ಸೊ ಅರಿಶಿನ ಕೂಡ ಒಂದು ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ತೀನಿ ಇದ್ರ ಜೊತೆ. ಇದೆಲ್ಲ ಹಾಕಾದ್ಮೇಲೆ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಎಣ್ಣೆ ತುಂಬ ಹಾಕೋದೇ ತುಂಬ ಕಮ್ಮಿ ಆಗೋದ್ರಿಂದ, ಸೊ ಎಣ್ಣೆ ಬಿಡೋವರೆಗೂ ಬೇಯಿಸೋಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈಗ ನೀರೂ ಕುದೀತಾ ಇದೆ. ಈ ಕುದಿಯೋ ನೀರಿಗೆ ಬಟಾಣಿ ಹಾಕ್ತಿದ್ದೀನಿ, 1.5 ಕಪ್ಪಷ್ಟು ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದನ್ನು ಕೂಡ ಬೇಯಿಸ್ಕೊಳ್ಳೋಣ ಚೆನ್ನಾಗಿ, ಅಂದರೆ ಮೆತ್ತಗಾಗೋವರೆಗೂ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಸಕ್ಕರೆ ಕೂಡ ಹಾಕಿದ್ದೀನಿ, ಅಂದರೆ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ 2 ಹಾಕಿಬಿಟ್ಟು ಬೇಯಿಸ್ಕೊತಿದ್ದೀನಿ. ನೋಡಿ, ಈಗ ಇದನ್ನು ಫ್ರೈ ಮಾಡೋಕ್ಕಿಟ್ಟಿದ್ನಲ್ಲ ಈರುಳ್ಳಿ ಟೊಮೊಟೊ ಎಲ್ಲ, ಅದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಕಿಬಿಡೋಣ. ಸೊ ಅಂದರೆ ಪ್ಯಾನ್ ಬಿಸಿ ಇರೋದ್ರಿಂದ ಅದು ಪ್ಯಾನಿಂದ ತೆಗೆದ್ಬಿಟ್ಟು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸೊ ಮಿಕ್ಸಿ ಜಾರ್ನ ತಣ್ಣಗಾಗುತ್ತದೆ, ತಣ್ಣಗಾದ್ಮೇಲೆ ಬೇಕಿದ್ರೆ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇದನ್ನು ಸೈಡಲ್ಲಿ ಇಟ್ಬಿಡ್ತಿದ್ದೀನಿ ಮಿಕ್ಸಿ ಜಾರ್ನ. ಈಗ ನೋಡಿ, ಬಟಾಣಿ ನೋಡೋಣ. ಬಟಾಣಿ ಆಲ್ಮೋಸ್ಟ್ ಬೆಂದಿದೆ ಅಂತ ಅಂದ್ಕೊತೀನಿ, ಅಂದರೆ ನೋಡಿ ಇನ್ನು ಸ್ವಲ್ಪ ಬೇಯಬೇಕು, ಬೇಯಲಿ. ಇದ್ರ ಜೊತೆಗೆ ಈಗ ಮೆಂತ್ಯ ಸೊಪ್ಪು ಕೂಡ ಹೆಚ್ಕೋಬೇಕು. ಸೊ ಮೆಂತ್ಯ ಸೊಪ್ಪನ್ನ ತೊಳೆದೆಲ್ಲ ಇಟ್ಟಿದ್ದೀನಿ, ರೆಡಿ ಮಾಡಿ ಇಟ್ಟಿದ್ದೆ. ಇದನ್ನು ಹೆಚ್ಕೊತೀನಿ. ಇದನ್ನು ಹೆಚ್ಚಿದ ಮೇಲೆ ಇದು ಆಲ್ಮೋಸ್ಟ್ 1.5 ಕಪ್ಪಿಂದ 2 ಕಪ್ವರೆಗೂ ಇದ್ದರೆ ಸಾಕು. ಅಂದರೆ ಈಗ ನಾನು ಬಂಚ್ ವೈಸು 2 ಬಂಚ್ ತೊಗೊಂಡಿದ್ದೀನಿ, ಸಣ್ಣ ಬಂಚು. ಇದನ್ನು ಕೂಡ ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸಣ್ಣಗೆ ಹೆಚ್ಚಿದ್ರೆ ತುಂಬ ಚೆನ್ನಾಗಿ ಪಲ್ಯದ ಜೊತೆ ಬ್ಲೆಂಡ್ ಆಗುತ್ತೆ, ಕಡ್ಡಿ ಥರ ಎಲ್ಲ ಸಿಗಲ್ಲ. ಸೊ ಕಡ್ಡಿ ಜಾಸ್ತಿ ಹಾಕೇ ಇಲ್ಲ ನಾನು, ಆ್ಯಕ್ಚುಲಿ ಸ್ವಲ್ಪ ಎಲೆ ಥರನೇ ತೊಗೊಂಡಿದ್ದೀನಿ. ನೋಡಿ, ಬಟಾಣಿ ಈಗ ಬೆಂದಿದೆ, ಮೆತ್ತಗಾಗಿದೆ ಚೆನ್ನಾಗಿ.
ಆದರೆ ಫುಲ್ ಕದ್ರೋಗೋ ಥರ ಏನೋ ಬೇಯಿಸೋದು ಬೇಕಿಲ್ಲ, ಜಸ್ಟ್ ಮೆತ್ತಗೆ ಅಂದರೆ ಓಪನ್ ಆಗಬೇಕು ಪ್ರೆಸ್ ಮಾಡಿದಾಗ ಅಷ್ಟು ಬೇಯಿಸಿದ್ದೀನಿ. ಈಗ ನೋಡಿ ಇನ್ನೊಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ಈ ತುಪ್ಪ ಇಲ್ಲ ಅಂದರೆ ಬೇಕಾದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು. ಸೊ ನಾನು ತುಪ್ಪ ಚೆನ್ನಾಗಾಗುತ್ತೆ ಅಂತ ಸೊ ತುಪ್ಪ ಹಾಕಿದ್ದೀನಿ. ಈ ತುಪ್ಪದ ಜೊತೆಗೆ ನಾನು ಒಂದು ಏಲಕ್ಕಿ ಅಂದರೆ ಕಪ್ಪು ಏಲಕ್ಕಿ ಬರುತ್ತಲ್ಲ, ಸೊ ಅದನ್ನು ಓಪನ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸೊ ಜೀರಿಗೆ ಮತ್ತು ಏಲಕ್ಕಿ ಹಾಕಾದ್ಮೇಲೆ ಮೆಂತ್ಯ ಸೊಪ್ಪು ಹೆಚ್ಚಿಟ್ಟಿದ್ನಲ್ಲ, ಆ ಮೆಂತ್ಯ ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಇದನ್ನು ಅಷ್ಟೇ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈ ಮೆಂತ್ಯ ಸೊಪ್ಪು ಅಲ್ವಾ, ಬೇಗನೆ ಮೆತ್ತಗಾಗುತ್ತೆ. ನೋಡಿ ಈಗ ಇದು ಮಿಕ್ಸ್ಚರು ಅಂದರೆ ಫ್ರೈ ಮಾಡಿಟ್ಟಿದ್ನಲ್ಲ ಅದು ಕೂಡ ತಣ್ಣಗಾಗಿದೆ. ಸೊ ಅದಕ್ಕೂ 1 ಕಪ್ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದು ರುಬ್ಬಿಟ್ಟಿದ್ದಾಯಿತು. ನೋಡಿ ಈಗ ಇದು ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಸೊ ಇದ್ರ ಜೊತೆಗೆ ನಾನೀಗ ಬಟಾಣಿ ಬೇಯಿಸಿಟ್ಟಿದ್ನಲ್ಲ, ಆ ಬಟಾಣಿ ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಬಟಾಣಿ ಬೆಂದಿರೋದನ್ನ ನಾನು ನೀರಿಂದ ತೆಗೆದ್ಬಿಟ್ಟು ಬರೀ ಬಟಾಣಿ ಮಾತ್ರ ಈಗ ಆ್ಯಡ್ ಮಾಡ್ತಿದ್ದೀನಿ. ಬಟಾಣಿನೂ ಮತ್ತು ಮೆಂತ್ಯ ಸೊಪ್ಪನ್ನು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಅಂದರೆ ಇದನ್ನೇ ತುಂಬ ಬೇಯಿಸಬೇಕು ಅಂತೇನಿಲ್ಲ, ಯಾಕೆಂದರೆ ಬಟಾಣಿ ಆಲ್ರೆಡಿ ಬೆಂದಿದೆ ಮತ್ತು ಮೆಂತ್ಯ ಸೊಪ್ಪನ್ನು ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿದ್ನಲ್ಲ ಮಸಾಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮಸಾಲೆನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಮಸಾಲ ಒಂದು ಕಪ್ಪು ನೀರು ಆ್ಯಡ್ ಮಾಡಿಬಿಟ್ಟು ರುಬ್ಬಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ತಿಕ್ಕಾಗೇ ಇದೆ ಕನ್ಸಿಸ್ಟೆನ್ಸಿ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರು, ಇನ್ನು 1-1.5 ಕಪ್ಪಷ್ಟು ನೀರು, ಆದರೆ ನಿಮ್ಗೆ ಹೇಗೆ ಬೇಕು ನೋಡಿ, ಗ್ರೇವಿ ತುಂಬ ತಿಕ್ಕಿದ್ರೆ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇನ್ನೂ 1 ಕಪ್ಪಷ್ಟು ನೀರು ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ. ಇದಕ್ಕೆ ಬೇಕಾದ್ರೆ ನೀವು ಹಾಲು ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲ ಹಾಲು ಆ್ಯಡ್ ಮಾಡ್ತಿಲ್ಲ, ನೀರನ್ನೇ ಮತ್ತೆ ಆ್ಯಡ್ ಮಾಡ್ತಿದ್ದೀನಿ. ನೀರನ್ನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಕುದಿಸ್ಕೊತೀನಿ. ಅಂದರೆ ಒಂದು 2 ಮಿನಿಟ್ಸ್ ಕುದಿಸಿದ್ದೀನಿ. ಈಗ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಆ್ಯಡ್ ಮಾಡ್ತೀನಿ. ಗರಂ ಮಸಾಲ ನಾನು ಫಸ್ಟ್ ಮಸಾಲ ಜೊತೆ ಆ್ಯಡ್ ಮಾಡಿಲ್ಲ, ಸೊ ಅದನ್ನು ಈಗ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಒಂದು ಈಗ 3 to 4 ಮಿನಿಟ್ಸ್ ಕುದಿಸ್ಕೊಳ್ಳೋಣ, ನೀರು ಎಲ್ಲ ಹಾಕಿ ಅದೆಲ್ಲ. ನೋಡಿ ಈಗ ಗ್ರೇವಿ ಕುದಿ ಬಂದಮೇಲೆ ಇದ್ರ ಜೊತೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ತಿದ್ದೀನಿ. ಸೊ ಹಾಲಿನ ಕೆನೆ ನಾನು ಕಲೆಕ್ಟ್ ಮಾಡಿ ಇಟ್ಟಿರೋದು ಮನೇಲಿ, ಸೊ ಫ್ರೆಶ್ ಮನೇಲಿ ಇರೋ ಕೆನೆ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಸೊ ಕೆನೆ ಹಾಕಿದ್ರೇ ಇದು ಟೇಸ್ಟ್ ತುಂಬ ಚೆನ್ನಾಗಾಗೋದು. ಸೊ ನೀವು ಆಲ್ಮೋಸ್ಟ್ ಮನೆಯಲ್ಲಿರೋ ಕೆನೆನೇ ತೆಗ್ದಿಟ್ಟು ಹಾಕ್ಬಿಟ್ಟು ಮಾಡಿ ಇದನ್ನು. ನೋಡಿ ಈಗ ಕೆನೆ ಮಿಕ್ಸ್ ಮಾಡಾದಮೇಲೆ ಇದನ್ನು ಮತ್ತೆ ಒಂದು 2 ಮಿನಿಟ್ಸ್ ಕುದಿಸ್ಕೊಳ್ಳೋಣ. ಅಂದರೆ ಎಲ್ಲ ನೀಟಾಗಿ ಸೆಟ್ ಆಗಬೇಕು. ಹಾಗಾಗ್ಬಿಟ್ಟು ಇದನ್ನು ಅಂದರೆ ಕೆನೆ ಎಲ್ಲ ಕರ್ಕೊಂಡು ನೀಟಾಗಿ ಮಿಕ್ಸ್ ಆಗಂಗೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸ್ಕೊತಿದ್ದೀನಿ. ನೋಡಿ ಕುದ್ದಾಯಿತು ಫ್ರೆಶ್ಶಾಗಿ. ತುಂಬ ಅಂದರೆ ಎಷ್ಟು ಅಂದರೆ ಫ್ಲೇವರು ತುಂಬ ಚೆನ್ನಾಗಿ ಬರ್ತಿರ್ತದೆ ಆ್ಯಕ್ಚುಲಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಮೆಂತ್ಯ ಸೊಪ್ಪು, ತುಪ್ಪ ಮತ್ತು ಹಾಲಿನ ಕೆನೆ, ಎವ್ರಿಥಿಂಗ್ ಎಲ್ಲದು ಮಿಕ್ಸ್ ಆಗಿಬಿಟ್ಟು ತುಂಬಾ ಟೇಸ್ಟಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಖಂಡಿತ ಕಾಮೆಂಟ್ ಮಾಡಿ. ನೋಡಿ ಇದು ಚಪಾತಿ ಜೊತೆ, ರೋಟಿ ಜೊತೆ, ಪರೋಟ ಜೊತೆ ಎಲ್ಲರ ಜೊತೆನೂ ಒಳ್ಳೆ ಕಾಂಬಿನೇಷನು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.